ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮನೋಹರವಾದಂಥ ಈ ಒಳ್ಳೆಯ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಂತೆ ದೇವರು ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನ ನೋಡಿಕೊಳ್ಳೋಣ. ಇವತ್ತಿನ ವಿಷಯ ದೇವರ ಪ್ರೀತಿ, ಗಾಡ್ಸ್ ಲವ್. ದೇವರ ಪ್ರೀತಿ ಅಂದರೆ ಏನು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನಾವು ಸ್ವಲ್ಪ ನೋಡಿಕೊಳ್ಳೋಣ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದದ್ದು ನಮ್ಮನ್ನ ಪ್ರೀತಿ ಮಾಡಿದರಿಂದ ಆಗಿದೆ. ವಾಕ್ಯದಲ್ಲಿ ನೋಡುತ್ತೇವೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟನು. ವಾಕ್ಯ ಹೇಳ್ತದೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು, ಕರ್ತನಾದಂತಹ ದೇವರು ಏನು ಮಾಡಿದರು? ಲೋಕವನ್ನ ಪ್ರೀತಿ ಮಾಡಿದರು. ಲೋಕವನ್ನ ದೇವರು ಪ್ರೀತಿಸಿದರಿಂದ ಒಂದು ಧರ್ಮ, ಒಂದು ಜಾತಿ, ಒಂದು ವರ್ಣ ಅಥವಾ ಇನ್ನೊಂದು ಜನಾಂಗ ಎಂಬುದಾಗಿ ವಿಂಗಡಣೆ ಮಾಡದೆ ಲೋಕವನ್ನೇ ಪ್ರೀತಿ ಮಾಡಿ ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನ ನಮಗಾಗಿ ಕಳುಹಿಸಿಕೊಟ್ಟನು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಆ ಪ್ರಾಣ ತ್ಯಾಗದ ನಿಮಿತ್ತವಾಗಿ, ಆ ಮಹಾಪ್ರೀತಿಯ ನಿಮಿತ್ತವಾಗಿದೆ ಇಂದು ನಾವು ನೀವು ಈ ಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಆಗಿರುವಂಥದ್ದು. ದೇವರ ವಾಕ್ಯದ ಪ್ರಕಾರವಾಗಿ ನೋಡುವಾಗ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 8ನೇ ವಾಕ್ಯದಿಂದ ಕೆಳಭಾಗದಲ್ಲಿ ನಾವು ಓದಿಕೊಂಡು ಬರುವಾಗ ನಾವು ನೋಡ್ತಾ ಇದ್ದೇವೆ, ಯಾರ ಪಾಪವನ್ನ ದೇವರು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನು ಧನ್ಯನೆಂಬುದಾಗಿ ನಾವು ಕಾಣುತ್ತೇವೆ. ಅಂದರೆ ಮನುಷ್ಯನು ಮೊದಲೇನಾಗಿದ್ದನು? ಪಾಪ ಮಾಡಿದವನಾಗಿದ್ದನು, ಪಾಪದ ಒಳಗೆ ಬಿದ್ದಂಥವನಾಗಿದ್ದನು, ಲೋಕದ ವ್ಯಾಮೋಹದೊಳಗೆ ಬಿದ್ದಲ್ಪಟ್ಟವನಾಗಿ ದೇವರಿಂದ ದೂರವಾಗಿ ಹೋಗಿದ್ದನು ಎಂಬುದಾಗಿ ನಾವು ಕಾಣುತ್ತೇವೆ. ಇದರ ಕುರಿತಾಗಿ ನಾವು ನೋಡುವಾಗ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡುವುದಾದರೆ, ಸತ್ಯವೇದದ ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಹೀಗೆ ಕಾಣ್ತೇವೆ, ದೇವರು ತಾನು ತನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಂತಹ ಮನುಷ್ಯನು ಸೈತಾನನ ಕುಯುಕ್ತಿಗೆ ಒಳಗಾಗಿ ದೇವರ ಸಾನ್ನಿಧ್ಯದಿಂದ ದೂರವಾದನು ಎಂಬುದಾಗಿ ನಾವು ಕಾಣುತ್ತೇವೆ. ಆ ರೀತಿಯಾಗಿ ಸೈತಾನನ ಕುಯುಕ್ತಿಗೆ ಒಳಗಾಗಿ ದೇವರ ಪ್ರೀತಿಯಿಂದ ದೂರವಾದಂಥ ಮನುಷ್ಯನು ತಿರುಗಿ ದೇವರ ಅನ್ಯೋನ್ಯತೆಗೆ ಸೇರಬೇಕೆಂಬುದಾಗಿ ದೇವರು ತನ್ನ ಪ್ರೀತಿಯನ್ನ ಈ ಲೋಕದ ಮೇಲೆ ಇಟ್ಟನು ಎಂಬುದಾಗಿ ನಾವು ಕಾಣುತ್ತೇವೆ. ಇಲ್ಲಿ ನೋಡುವಾಗ ವಾಕ್ಯವನ್ನು ಸ್ಪಷ್ಟವಾಗಿ ಓದುವಾಗ ಅರ್ಥವಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 6ನೇ ವಾಕ್ಯದಿಂದ ಕೆಳಭಾಗದಲ್ಲಿ ಓದುವಾಗ ವಾಕ್ಯ ನಮಗೆ ಹೇಳಿಕೊಡುವಂತ ವಿಷಯ, ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿಸಿದ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರವಾಗಿ ಪ್ರಾಣ ಕೊಟ್ಟನು ಎಂಬುದಾಗಿ. ಇಲ್ಲಿ ನೋಡ್ತೇವೆ, ನೀತಿವಂತನಿಗೋಸ್ಕರವಾಗಿ ಪ್ರಾಣ ಯಾರಾದರೂ ಕೊಡುವುದು ಅಪರೂಪ, ಹೌದು. ಆದರೆ ನೋಡಬೇಕಾದ್ರೆ ಪಾಪ ಮಾಡಿದಂಥ ವ್ಯಕ್ತಿಗಳಿಗೆ ಯಾರು ಪ್ರಾಣ ಕೊಡ್ತಾರೆ? ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಪಾಪ ಮಾಡಿ ದೇವರಿಂದ ದೂರವಾದಂತಹ ನಮಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಕೊಟ್ಟನು ಎಂಬುದಾಗಿ. ಅದರ ಅರ್ಥ ದೇವರು ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟಿದ್ದಾನೆ ಎಂಬುದಾಗಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ವಾಕ್ಯವನ್ನ ಕೆಳಗಡೆ ಭಾಗದಲ್ಲಿ 8ನೇ ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಿಂದ ಕೆಳಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪಿಗಳಾಗಿದ್ದಾಗಲೂ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ಕ್ರಿಸ್ತನ ಮರಣದ ಮೂಲಕವಾಗಿ ಏನ್ ಮಾಡಿದ್ದಾರೆ? ತೋರ್ಪಡಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ವಾಕ್ಯವನ್ನು ನೋಡಬೇಕಾದ್ರೆ ವಾಕ್ಯ ಹೇಳುವಂಥದ್ದು ಮುಂಚೆ ಹೇಳಿದ ಹಾಗೆ, ನೀತಿವಂತನಿಗಾಗಿ ಯಾರಾದರೂ ಪ್ರಾಣ ಕೊಟ್ಟರೆ ಅಪರೂಪ, ಒಬ್ಬರು ಕೊಟ್ಟರೂ ಅದು ಹೆಚ್ಚೆ. ಹಾಗಿರುವಾಗ ಪಾಪ ಮಾಡಿದಂಥ ನಮಗಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನಾಗಿರುವ ತನ್ನ ಮಗನನ್ನ ಕಳುಹಿಸಿಕೊಟ್ಟು ನಮಗೋಸ್ಕರವಾಗಿ ಆತನ ಪ್ರಾಣವನ್ನ ಕೊಡುವಂತೆ ಮಾಡಿ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನ ದೇವರು ತೋರ್ಪಡಿಸಿದ್ದಾರೆ. ಈ ರೀತಿಯಾಗಿ ದೇವರು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ತನ್ನ ಪ್ರೀತಿಯನ್ನ ತೋರ್ಪಡಿಸಿರುವಾಗ ಆ ದೇವರ ಪ್ರೀತಿ ಎಂಥದ್ದು, ಎಷ್ಟು ದೊಡ್ಡದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯವನ್ನು ನೋಡುವಾಗ 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ ಅದರ 8ನೇ ವಾಕ್ಯದಿಂದ ಕೆಳಭಾಗದಲ್ಲಿ ಓದುವಾಗ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಇವತ್ತು ಮನುಷ್ಯರು ಲೋಕದಲ್ಲಿ ನೋಡಬೇಕಾದ್ರೆ ಪರಸ್ಪರವಾಗಿರುವಂತಹ ಪ್ರೀತಿ, ಪ್ರೇಮ ಎಂಬುದಾಗಿ ನಡೆಯುವಾಗ ದೇವರ ವಾಕ್ಯ ನಮಗೆ ಹೇಳುತ್ತದೆ, ದೇವರ
ಮಕ್ಕಳ ಕುರಿತಾಗಿ ದೇವರ ಅಂದ್ರೆ ಪ್ರೀತಿ ಇಲ್ಲದಿರುವಂತಹ ವ್ಯಕ್ತಿ ದೇವರನ್ನ ತಿಳಿಯದವನಾಗಿದ್ದಾನೆ. ಪ್ರೀತಿ ಇಲ್ಲದಿರುವಂತ ವ್ಯಕ್ತಿ ದೇವರನ್ನ ಅರಿತವನಲ್ಲ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ವಾಕ್ಯದಲ್ಲಿ ಓದುವಾಗ ವಾಕ್ಯ ಹೇಳ್ತಾ ಇದೆ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ನಮ್ಮನ್ನ ಪ್ರೀತಿ ಮಾಡುವುದಕ್ಕೆ ಕಾರಣ ದೇವರೇ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ಪ್ರೀತಿಯಾಗಿದ್ದಾನೆ, ಆತನಾಗಿದ್ದಾನೆ ಪ್ರೀತಿ. ಆ ಮೂಲಕವಾಗಿದೆ ಆತನು ನಮ್ಮನ್ನ ಪ್ರೀತಿಸುವುದಕ್ಕೆ ಸಾಧ್ಯವಾಗಿರುವಂಥದ್ದು. ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕದಲ್ಲಿ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಎಂಬುದಾಗಿ ನಾವು ಕಾಣುತ್ತೇವೆ. ಅದರ ಅರ್ಥ, ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರವಾಗಿ ಜೀವಿಸುವುದಕ್ಕಾಗಿ, ನಾವು ಈ ಭೂಮಿಯಲ್ಲಿ ಜೀವಿಸುವುದಕ್ಕಾಗಿ, ಪಾಪದಿಂದ ತಪ್ಪಿಸಲ್ಪಟ್ಟವರಾಗಿ ಬಾಳುವುದಕ್ಕಾಗಿ ಆತನನ್ನ ಕಳುಹಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಕಳುಹಿಸಿಕೊಟ್ಟದರ ಮೂಲಕವಾಗಿ ದೇವರ ಪ್ರೀತಿಯನ್ನ ದೇವರು ನಮಗೆ ತೋರ್ಪಡಿಸುತ್ತಾ ಇದ್ದಾರೆ. ವಾಕ್ಯ ಹೀಗೆ ಹೇಳುತ್ತಾ ಇದೆ, ನಾವು ದೇವರನ್ನ ಪ್ರೀತಿಸಿದ್ದಲ್ಲ, ಆತನು ನಮ್ಮನ್ನ ಪ್ರೀತಿಸಿದ್ದಾನೆ. ದೇವರನ್ನ ನಾವು ಪ್ರೀತಿಸಿದ್ದಲ್ಲ, ನಾವು ತಪ್ಪಿ ಹೋಗಿ ಕೆಟ್ಟು ಹೋಗಿ ಲೋಕದ ಒಳಗೆ ಆಳದಲ್ಲಿ ಮುಳುಗಿ ಹೋಗಿ ದೈವಿಕವಾದ ವಿಷಯಗಳಿಂದ ದೂರವಾಗಿದ್ದಾಗ ದೇವರು ನಮ್ಮನ್ನ ಪ್ರೀತಿಸಿ ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಗಾದ್ರೆ ನಾವು ಏನು ಮಾಡಬೇಕು? ದೇವರ ಮಕ್ಕಳಾದಂತ ನಾವು ಮಾಡಬೇಕಾದ ಕಾರ್ಯವೇನು? ದೇವರ ಮಕ್ಕಳಾದಂತ ನಾವು ಏನು ದೇವರಿಗೋಸ್ಕರವಾಗಿ ತಿರುಗಿ ಮಾಡಬೇಕೆಂಬುದಾಗಿ ನೋಡುವಾಗ, ಹಳೆಯ ಒಡಂಬಡಿಕೆಯ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರನ್ನ ಏನ್ ಮಾಡ್ಬೇಕಂತೆ? ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವಂತವರಾಗಬೇಕು. ಇಸ್ರಾಯೇಲ್ ಮಕ್ಕಳಿಗೆ ತಂದೆಯಾದಂಥ ದೇವರು, ಯೆಹೋವ ದೇವರು ಹೇಳಿದಂತ ಒಂದು ಮಾತಾಗಿದೆ, ನೀವೇನ್ ಮಾಡಬೇಕು? ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವಂತವರಾಗಬೇಕು. ಇವತ್ತು ನಾವು ನೀವುಗಳು ಕೂಡ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿರುವ, ನಮಗೋಸ್ಕರವಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿ ತನ್ನ ರಕ್ತದ ಕೊನೆಯ ಹನಿಯನ್ನ ಸುರಿಯ ಮಾಡಿರುವಂತಹ ಯೇಸುವನ್ನ ನಾವು ಪ್ರೀತಿಸುವಂತವರಾಗಬೇಕು. ಯೇಸುವನ್ನು ನಾವು ಪ್ರೀತಿಸುವುದಾದರೆ ಆತನು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಯೇಸುವನ್ನು ನಾವು ಹುಡುಕುವುದಾದರೆ ಆತನು ನಮ್ಮ ಬಳಿಗೆ ಬರುವಂತಹ ದೇವರಾಗಿದ್ದಾನೆ. ಈ ದಿವಸ, ಈ ಸಮಯದಲ್ಲಿ ನಮ್ಮನ್ನೇ ನಾವು ದೇವರ ಕರದಲ್ಲಿ ಒಪ್ಪಿಸಿಕೊಡೋಣ. ಆ ದೇವರ ಪ್ರೀತಿಯನ್ನು ಅರಿತವರಾಗಿ ನಾವು ಆ ದೇವರನ್ನ ಪ್ರೀತಿಸುವಂತವರಾಗಿ, ಆ ದೇವರನ್ನ ಆರಾಧಿಸುವಂತವರಾಗಿ, ನಮ್ಮ ಜೀವನವನ್ನ ಆ ದೇವರ ಕರಗಳಿಗೆ ಒಪ್ಪಿಸುವಂತವರಾಗಿ ನಾವು ಮಾರ್ಪಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.